ಪ್ರಿಯ ವಿದ್ಯಾರ್ಥಿಗಳೇ ಸ್ವಾಗತ. ಈ ದಿನ ಕೌಟಿಲ್ಯರವರ ಸಪ್ತಾಂಗ ಸಿದ್ಧಾಂತದಲ್ಲಿ ಅಮಾತ್ಯ, ಜನಪದ ಮತ್ತು ದುರ್ಗವನ್ನ ಕುರಿತು ಅಧ್ಯಯನ ಮಾಡೋಣ. ನಾನು ಧರಣೀಶ್ ಎಸ್.ಟಿ, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬೆಳ್ಳಾವಿ. ಅಮಾತ್ಯ ಅಂದ್ರೆ ಮಂತ್ರಿ ಅಂತ. ಮಂತ್ರಿ ರಾಜನಿಗೆ ಸಲಹೆ, ಸಹಾಯ ಮತ್ತೆ ಸಹಕಾರ ನೀಡಲಿಕ್ಕೋಸ್ಕರ ರಾಜ ನೇಮಕ ಮಾಡಿಕೊಂಡಿರುವಂತಹ ಮಂತ್ರಿ. ಜನಪದ ಅಂದ್ರೆ ರಾಜ್ಯದ ಭೂಪ್ರದೇಶ ಮತ್ತು ಭೂಪ್ರದೇಶದಲ್ಲಿ ವಾಸವಾಗಿರುವಂತಹ ಪ್ರಜೆಗಳು, ಅದನ್ನ ಜನಪದ ಅಂತ ಕರಿತೀವಿ. ದುರ್ಗ ಅಂದ್ರೆ ಕೋಟೆ, ರಾಜ್ಯದ ರಕ್ಷಣೆಗೆ ಇರುವಂತಹ ಒಂದು ವ್ಯವಸ್ಥೆ ಕೋಟೆ. ಈ ಮೂರು ಕೂಡ ರಾಜ್ಯದ ಮೂಲಾಂಶಗಳು. 7ರಲ್ಲಿ ಇವು ಕೂಡ 3. ಈ ಹಿಂದೆ ಮತ್ತೊಂದು ಮೂಲಾಂಶ, ರಾಜ್ಯದ ಮೂಲಾಂಶಗಳ ಪೈಕಿ, ಸಪ್ತಾಂಗ ಸಿದ್ಧಾಂತದ ಮೂಲಾಂಶಗಳ ಪೈಕಿ ಮೊದಲನೇದು ಇಂದಿನ ತರಗತಿಯಲ್ಲಿ ರಾಜನ್ನ ನಾವು ಅಧ್ಯಯನ ಮಾಡಿದ್ದೀವಿ, ಅಂದ್ರೆ ಸ್ವಾಮಿಯನ್ನ. ಈಗ ಉಳಿದ 3ಅನ್ನ ನಾವು ನೋಡ್ತಾ ಹೋಗೋಣ. ಮುಂದಿನ ತರಗತಿನಲ್ಲಿ ಉಳಿದ ಮತ್ತೆ 3ಅನ್ನ ನಾವು ಅಧ್ಯಯನ ಮಾಡೋಣ. ನಂತರ ಅಧ್ಯಯನ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ, ಇದನ್ನ ಯಾಕೆ ನಾವು ಅಧ್ಯಯನ ಮಾಡಬೇಕು ಅಂದ್ರೆ, ಕೌಟಿಲ್ಯರವರ ರಾಜ್ಯಾಡಳಿತ ಕ್ರಮದಲ್ಲಿ ಮಂತ್ರಿ ಮತ್ತೆ ಜನಪದದ ಮಹತ್ವ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬಹುದು. ಅದರಲ್ಲಿ ಮೊದಲನೇದು ಅಮಾತ್ಯ. ಅಮಾತ್ಯ is the second authority in the state and subordinate to the king. ರಾಜನಿಗೆ ಅಧೀನ ಮತ್ತೆ ರಾಜ್ಯದಲ್ಲೇ ಅತ್ಯಂತ ಉನ್ನತ ಸ್ಥಾನ, 2ನೇ ಉನ್ನತ ಸ್ಥಾನ. ರಾಜ 1ನೇ ಸ್ಥಾನ, ರಾಜನ ನಂತರ ಮಂತ್ರಿ 2ನೇ ಸ್ಥಾನವನ್ನ ಅಲಂಕರಿಸಿರ್ತಾರೆ. 2ನೇ ಸ್ಥಾನವನ್ನ ಇವರು ಹೊಂದಿರ್ತಾರೆ. ಯಾರು? ಅಮಾತ್ಯರು. ಅಮಾತ್ಯರು ಅಂದ್ರೆ ಇಂದಿನ ಮಂತ್ರಿ ಅಂತ ಅರ್ಥ. ರಾಜನಿಗೆ ಸಲಹೆ ಮತ್ತು ಸಹಕಾರ ನೀಡಲಿಕ್ಕಿರುವಂತಹ ಒಂದು ಉನ್ನತ ಪ್ರಾಧಿಕಾರ, ರಾಜನ ನಂತರದ ಪ್ರಾಧಿಕಾರ, 2ನೇ ಅತಿ ಮುಖ್ಯವಾದ, ಅತಿ ಮಹತ್ವದ ಪ್ರಾಧಿಕಾರ. ನಾ ಇಂದಿನ ತರಗತಿಯಲ್ಲಿ ಹೇಳಿದ್ದೆ, ರಾಜನಾದವನು ಆಡಳಿತಕ್ಕೆ ಸಂಬಂಧಪಟ್ಟ ವ್ಯವಹಾರಗಳನ್ನ ಸಿಕ್ಕವರೆಲ್ಲ ಕೇಳಬಾರದು. ಅದಕ್ಕೆ ಅವ್ರು ಹೇಳ್ತಾರೆ, ಕೌಟಿಲ್ಯ ಅವರು, ವೆಂಕಾಸೀನಾ ನಾಣಿ ಅಂತ ಹೇಳಿ ಬೇರೆ ಎಲ್ಲರನ್ನ ಆಡಳಿತಾತ್ಮಕ ಸಲಹೆಗಳನ್ನ ಕೇಳಬಾರದು. ಕೇಳುವುದೇನಿದ್ದರೂ ಮಂತ್ರಿಗಳ ಮೂಲಕವೇ ಆಡಳಿತನ ನಡೆಸಬೇಕಾಗುತ್ತೆ. ರಾಜ ನೇರವಾಗಿ ಆಡಳಿತ ನಡೆಸಲ್ಲ, ಎಲ್ಲವೂ ರಾಜನದ್ದೇ. ರಾಜ ನೇರವಾಗಿ ಆಡಳಿತ ನಡೆಸಲ್ಲ, ಮಂತ್ರಿಗಳ ಸಹಾಯ ಮತ್ತು ಸಹಕಾರವನ್ನು ತಗೊಳೋದನ್ನ ನಾವು ನೋಡಬಹುದು. ಆತ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸ್ತಾನೆ. ಈತ ರಾಜನಾದವನು ಪ್ರತಿದಿನ ಆಡಳಿತಾತ್ಮಕ ವ್ಯವಹಾರಗಳಲ್ಲಿ ಸಲಹೆ ಮತ್ತು ಸಹಕಾರವನ್ನು ನೀಡ್ತಾನೆ. ಅದು ಅವನ ಜವಾಬ್ದಾರಿ. ರಾಜ ತನ್ನ ರಾಜ್ಯಾದೇಶಗಳನ್ನ, ಅಂದ್ರೆ ರಾಜ್ಯದ ಆದೇಶಗಳನ್ನ ಅಥವಾ ರಾಜನ ಆಜ್ಞೆಗಳನ್ನ ತಾನೇ ನೇರವಾಗಿ ಇಂಪ್ಲಿಮೆಂಟ್ ಮಾಡೋದಿಲ್ಲ, ಮಂತ್ರಿಗಳ ಮೂಲಕ, ಅಧಿಕಾರಿಗಳ ಮೂಲಕ ಜಾರಿಗೊಳಿಸ್ತಾನೆ. ಹಾಗಾದ್ರೆ ಜಾರಿಗೊಳಿಸುವವರು ಯಾರು ಅಂದ್ರೆ, ಅದರ ಉಸ್ತುವಾರಿನ ಮಂತ್ರಿಯೇ ನಿರ್ವಹಣೆ ಮಾಡಬೇಕಾಗುತ್ತೆ. ಹಾಗಾಗಿ ರಾಜನಿಗೆ ದಿನನಿತ್ಯದ ಆಡಳಿತಾತ್ಮಕ ವ್ಯವಹಾರಗಳಲ್ಲಿ ಮಂತ್ರಿಯಾದವನು ಸಲಹೆ ಮತ್ತು ಸಹಕಾರವನ್ನ ನೀಡೋದನ್ನ ನಾವು ನೋಡ್ಬೋದು. ಜೊತೆಗೆ ಆಡಳಿತಾತ್ಮಕ ವ್ಯವಹಾರದಲ್ಲಿ ರಾಜನಿಗೆ ಸಲಹೆ ನೀಡ್ತಾನೆ. ರಾಜ ಯಾವುದೇ ತೀರ್ಮಾನ ತಗೊಬೇಕಾದ್ರೆ ತನ್ನ ತೀರ್ಮಾನಕ್ಕೆ ಮೊದಲು ಮಂತ್ರಿ ಪರಿಷತ್ತಿನ ಸಹಾಯನ ಪಡಿಬೇಕಾಗತ್ತೆ. ಸಹಾಯ ಅಂದ್ರೆ ಸಲಹೆನ ಪಡಿಬೇಕಾಗತ್ತೆ. ಈ ತೀರ್ಮಾನದ ಸಾಧಕ ಬಾಧಕಗಳೇನು, ಈ ತೀರ್ಮಾನವನ್ನ ತಗೊಳ್ಳೋದ್ರಿಂದ ಸಮಾಜದ ಯಾವ ವರ್ಗಗಳೇ ಅನುಕೂಲ ಆಗುತ್ತೆ, ಅಂದ್ರೆ ಇದರ ಭವಿಷ್ಯದ ಘಟನೆಗಳೇನಾಗುತ್ತೆ, ಪರಿಣಾಮಗಳೇನಾಗುತ್ತೆ ಅನ್ನೋದನ್ನ ರಾಜ ಮಂತ್ರಿ ಪರಿಷತ್ತಿನೊಂದಿಗೆ ಚರ್ಚೆ ಮಾಡ್ತಾರೆ. ಮಂತ್ರಿಗಳು ರಾಜನಿಗೆ ಸಲಹೆ ನೀಡ್ತಾರೆ. ಆದರೆ ಮಂತ್ರಿಗಳು ಸಲಹೆ ನೀಡಿದರು ಅನ್ನೋ ಕಾರಣಕ್ಕೆ ಮಂತ್ರಿಗಳ ಅಭಿಪ್ರಾಯಕ್ಕೆ ರಾಜ ಒಪ್ಪಬೇಕು ಅನ್ನೋ ಯಾವುದೇ ಕಟ್ಟುಪಾಡಿರೋದಿಲ್ಲ. ರಾಜನಾದವನು ಮಂತ್ರಿಗಳ ಅಭಿಪ್ರಾಯವನ್ನ ಮನ್ನಿಸುವ, ಒಪ್ಪುವ, ಒಪ್ಪದಿರುವ 2 ಅಧಿಕಾರಗಳನ್ನ ರಾಜ ತನ್ನಲ್ಲೇ ಉಳಿಸ್ಕೊಂಡಿರ್ತಾನೆ. ಆದ್ರೆ ಇವರಿಗೆ ಅಡ್ವೈಸ್ ಕೊಡೋದಷ್ಟೇ ಮಂತ್ರಿಗಳ ಕೆಲಸ ಆಗಿರುತ್ತೆ. ರಾಜನಿಗೆ ಅಡ್ವೈಸ್ ಕೊಡೋದಷ್ಟೇ ಮಂತ್ರಿಗಳ ಕೆಲಸ ಆಗಿರುತ್ತೆ. ರಾಜ ಹಾಗಾದ್ರೆ ಯಾರನ್ನು ಕೇಳ್ತಾರೆ? ಮಂತ್ರಿ ಎಂದು ಒಬ್ಬನೇ ಇದ್ರ, ಅಮಾತ್ಯ ಅಂದ್ರೆ ಒಬ್ಬರೇ ಇದ್ರ ಅಥವಾ ಹೆಚ್ಚು ಜನ ಇದ್ರ ಅನ್ನೋ ಪ್ರಶ್ನೆ ಬಂದಾಗ, ಅಮಾತ್ಯ ಅಂದ್ರೆ ಒಬ್ಬ ಮುಖ್ಯ ಅಮಾತ್ಯ ಮತ್ತು ಇತರ
ಅಮಾತ್ಯರನ್ನು ಒಳಗೊಂಡಿರತಕ್ಕದ್ದು ಅಂತ ಇದೆ. ಒಬ್ಬ ಪ್ರಧಾನಮಂತ್ರಿ, ಉಳಿದ ಮಂತ್ರಿಗಳು ಇದ್ದಂತೆ. ನಮ್ಮ ಭಾರತದ ರಾಷ್ಟ್ರಪತಿಯವರಿಗೆ ಒಬ್ಬ ಪ್ರಧಾನಮಂತ್ರಿ ಮತ್ತು ಉಳಿದ ಮಂತ್ರಿಗಳಿದ್ದಂತೆ ರಾಜನಾದವನಿಗೆ ಒಬ್ಬ ಪ್ರಧಾನಮಂತ್ರಿ ಮತ್ತೆ ಉಳಿದ ಮಂತ್ರಿಗಳಿದ್ರು. ಮಂತ್ರಿಗಳ ಪರಿಷತ್ತಿನಲ್ಲಿ, ಈ ಮಂತ್ರಿಗಳ ಸಮೂಹದಲ್ಲಿ ರಾಜನಾದವನು ಯಾವುದೇ ತೀರ್ಮಾನಕ್ಕೆ ಮೊದಲು ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದ. ನಂತರ ಮಂತ್ರಿಗಳು ತಮ್ಮ ಅಭಿಪ್ರಾಯ, ಸಲಹೆ, ಶಿಫಾರಸುಗಳನ್ನು ನೀಡ್ತಾ ಇದ್ರು. ಆ ಸಲಹೆ ಶಿಫಾರಸುಗಳನ್ನ ಸಾಮಾನ್ಯವಾಗಿ ಬಹುಮತದ ತತ್ವದ ಆಧಾರದ ಮೇಲೆ, ಅಂದ್ರೆ ಆ ಒಂದು ಸಭೆಗೆ ಹಾಜರಿರುವ ಮಂತ್ರಿಗಳ ಪೈಕಿ ಹೆಚ್ಚು ಮಂತ್ರಿಗಳು ಯಾವ ಶಿಫಾರಸ್ನ ಮಾಡ್ತಾರೆ ಅನ್ನೋದನ್ನ ತೀರ್ಮಾನ ಮಾಡ್ತಿದ್ರು. ಅಂದ್ರೆ ಗಣನೆಗೆ ರಾಜ ತಗೊಂತಿದ್ರು, ಆದರೆ ಗಣನೆಗೆ ತಗೊಂಡರು ಅನ್ನೋ ಕಾರಣಕ್ಕೆ ಅದು ಅಂತಿಮ ಆಗಿರ್ಲಿಕ್ಕಿಲ್ಲ, ಅಂತಿಮ ಆಗುವುದಿಲ್ಲ. ಬದಲಾಗಿ ರಾಜ ಸ್ವಯಂ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಬದ್ಧನಾಗಿರ್ತಿದ್ದ. ಆದ್ರೆ ಅಧಿಕೃತವಾಗಿ ಮಂತ್ರಿಗಳ ಮುಂದೆ ವಿಷಯವನ್ನ ಪ್ರಸ್ತಾಪಿಸಿ ಚರ್ಚೆಯ ನಡೆಸುವುದು ರಾಜನ ಜವಾಬ್ದಾರಿ ಕೂಡ. ನಂತರ ಚರ್ಚೆಯ ನಂತರ ಇದು ರಾಜ್ಯನಿಗೆ ಬಿಟ್ಟ ವಿಚಾರ, ಒಪ್ಪುವುದು ಅಥವಾ ಒಪ್ಪದಿರುವುದು. ಇಂಥ ಮಂತ್ರಿಗಳನ್ನ ಸಾಮಾನ್ಯವಾಗಿ ರಾಜ್ಯಾಡಳಿತದ ಮೂಲಾಂಶಗಳನ್ನಾಗಿ ಕೌಟಿಲ್ಯ ಪರಿಗಣಿಸ್ತಾರೆ. ಯಾಕೆ ಅಂದ್ರೆ ರಾಜ ಎಲ್ಲವನ್ನ ಮಾನಿಟರ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಬಹಳ ಮುಖ್ಯವಾದ್ದು. ಇಂಥ ಮಂತ್ರಿಗಳನ್ನ ರಾಜನೇ ನೇಮಕ ಮಾಡ್ತಿದ್ರು, ಸ್ವಾಮಿಯೇ ಅಮಾತ್ಯರನ್ನ ನೇಮಕ ಮಾಡ್ತಿದ್ರು. ಹಾಗಾದ್ರೆ ಮಂತ್ರಿಗಳನ್ನ ನೇಮಕ ಮಾಡ್ಬೇಕಾದ್ರೆ ರಾಜನು ಯಾವ ಆಧಾರದ ಮೇಲೆ ನೇಮಕ ಮಾಡಬೇಕು, ಬಹಳ ಮುಖ್ಯವಾದ ಪ್ರಶ್ನೆ. ಆಗ ಮಂತ್ರಿಗಳ ಸೇವಾ ಬದ್ಧತೆ, ರಾಜ ಮತ್ತು ರಾಜ್ಯದ ಬಗೆಗಿನ ನಿಷ್ಠೆ, ಕಾರ್ಯತತ್ಪರತೆ ಮತ್ತೆ ಪ್ರಾಮಾಣಿಕತೆಯನ್ನ ಆಧಾರವಾಗಿ ಇಟ್ಕೊಂಡು ಪರಿಶೀಲನೆ ಮಾಡಿ ನೇಮಕ ಮಾಡ್ಕೊಂತಿದ್ರು. ಅದಕ್ಕೆ ಉಪದ ಅನ್ನೋ ಹೆಸರಿಂದ ಕರೀತಾ ಇದ್ರು. ಒಂದು ಸೆಲೆಕ್ಷನ್ ಕ್ರೈಟೀರಿಯಾ ಇದ್ದಂಗೆ ಉಪದ ಅಂದ್ರೆ ಮಂತ್ರಿಗಳನ್ನ ಆಯ್ಕೆ ಮಾಡ್ಲಿಕ್ಕೆ ಬಳಸುವ ಒಂದು ಮಾನದಂಡ. ಮಂತ್ರಿಗಳನ್ನ ಯಾವ ಗುಣಗಳ ಆಧಾರದ ಮೇಲೆ ಆಯ್ಕೆ ಮಾಡ್ತಿದ್ರು? ಚಾಣಾಕ್ಷಮತಿಯಾಗಿರ್ಬೇಕು, ಬುದ್ಧಿವಂತನಾಗಿರ್ಬೇಕು, ದೀರ್ಘಾಲೋಚನೆ ಇರ್ಬೇಕು, ಅಂದ್ರೆ ದೂರದೃಷ್ಟಿ ಇರಬೇಕು, ಸಂಯಮ ಇರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ರಾಜ ಮತ್ತು ರಾಜತ್ವದ ಬಗ್ಗೆ, ರಾಜ್ಯದ ಬಗ್ಗೆ ಕಾಳಜಿ, ರಾಜ್ಯದ ಬಗ್ಗೆ ಕಾಳಜಿ, ರಾಜನ ಬಗ್ಗೆ ನಿಷ್ಠೆ ಮತ್ತೆ ಪ್ರಾಮಾಣಿಕತೆ ಹೊಂದಿದ್ದವರನ್ನ ರಾಜನನ್ನಾಗಿ ಆಯ್ಕೆ ಮಾಡ್ತಿದ್ರು. ಸರಿ, ರಾಜರು ಅಥವಾ ಸ್ವಾಮಿಯಾದವರು ಮಂತ್ರಿಗಳನ್ನಾಗಿ ಆಯ್ಕೆ ಮಾಡ್ತಿದ್ನ ನಾವು ನೋಡ್ಬೋದು. ಇವರು ಕಡ್ಡಾಯವಾಗಿ ರಾಜನಿಗೆ ವಿಧೇಯರಾಗಿರ್ಬೇಕಾಗುತ್ತೆ. ಜನಪದ ಅಂದ್ರೆ ಈಗಾಗಲೇ ಹೇಳಿದಂತೆ ಜನತೆ ಮತ್ತು ಅಂದ್ರೆ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ಅಥವಾ ರಾಜನ ನಿಯಂತ್ರಣಕ್ಕೊಳಪಡುವಂತಹ ಭೂಪ್ರದೇಶದಲ್ಲಿ ವಾಸವಾಗಿರುವ ಜನ ಮತ್ತು ಭೂಪ್ರದೇಶ ಎಲ್ಲವನ್ನ ಸೇರಿ ಜನಪದ ಅಂತ ಕರೀತಿದ್ರು. ಇದು ಸಾಮಾನ್ಯವಾಗಿ ಜನಪದ ಅಂದ್ರೆ ರಾಜ್ಯ ಒಂದು ಉತ್ತಮವಾದ ಹವಾಗುಣ ಹೊಂದಿರ್ಬೇಕಿತ್ತು. ಅಂದ್ರೆ ರಾಜನಾದವನು ಯಾವುದೋ ಒಂದು ಪ್ರದೇಶದಲ್ಲಿ ರಾಜ್ಯ ಸ್ಥಾಪನೆ ಮಾಡಬಾರದು. ರಾಜನಾದವನು ಕೆಲವು ಮೂಲ ಸೌಲಭ್ಯಗಳಿರ್ಬೇಕಿತ್ತು, ಸಂಪನ್ಮೂಲಗಳ ಲಭ್ಯತೆ ಇರಬೇಕಿತ್ತು. ಅಂತ ಜಾಗದಲ್ಲಿ ರಾಜ್ಯನ ಸ್ಥಾಪನೆ ಮಾಡ್ಬೇಕಾಗಿರುತ್ತೆ. ಅಲ್ಲಿ ಒಂದು ಉತ್ತಮವಾದ ಹವಾಗುಣ ಇರ್ಬೇಕಾಗುತ್ತೆ, ಅಲ್ಲಿ ಅರಣ್ಯ ಇರ್ಬೇಕಾಗುತ್ತೆ. ಯಾಕೆಂದ್ರೆ ಅರಣ್ಯ ಸಂಪತ್ತು ರಾಜ್ಯದ ಸಂಪತ್ತು. ರಾಷ್ಟ್ರ ಎಷ್ಟು ಬಲಿಷ್ಠವಾಗಿದೆ ಅನ್ನೋದನ್ನ ಸೂಚಿಸೋದು ಅಲ್ಲಿನ ಒಂದು ಅರಣ್ಯ ಕೂಡ ಒಂದು ವಜ್ರ ವೈಡೂರ್ಯ ರಾಜ್ಯದ ಸಂಪತ್ತೇಗೋ ಅರಣ್ಯ, ನದಿ, ನದಿ ಅಂದ್ರೆ ನೀರಿನ ಸಂಪನ್ಮೂಲ ಜನ ಬಳಕೆಗೆ, ವ್ಯವಸಾಯಕ್ಕೆ, ಬೇರೆ ಬೇರೆ ಉದ್ದೇಶಗಳಿಗೆ. ಪರ್ವತಗಳು ಕೂಡ ರಾಜ್ಯದ ಸಂಪತ್ತೇ. ಯಾಕೆಂದ್ರೆ ಪರ್ವತಗಳಿಂದ ಸಾಕಷ್ಟು ರಾಜ್ಯಕ್ಕೆ ಅನುಕೂಲಗಳಿದೆ. ಇವತ್ತು ಕೂಡ ನಮಗ್ ಗೊತ್ತಿದೆ. ರಕ್ಷಣೆ ಕೂಡ ಕೋಟೆಯಾಗಿ ಕೂಡ ಪರ್ವತಗಳನ್ನ ನೋಡ್ತಿದ್ವು. ಮಿನರಲ್ಸ್ ಜೊತೆಗೆ ವೈಲ್ಡ್ ಲೈಫ್, ಅರಣ್ಯ ಸಂಪತ್ತು ಎಲ್ಲವೂ ಕೂಡ ರಾಜ್ಯ ಹೊಂದಿರಬೇಕಾಗತ್ತೆ. ಅಂದ್ರೆ ರಾಜ ತನ್ನ ಟೆರಿಟರಿ ಒಳಗಡೆ, ತನ್ನ ಭೂಪ್ರದೇಶದ ಒಳಗಡೆ ಅರಣ್ಯ, ನೀರು ಅಂದ್ರೆ ನದಿಗಳು, ಪರ್ವತ, ಮಿನರಲ್ಸ್, ಜೀವ ಸಂಕುಲ ಅಂದ್ರೆ ಅರಣ್ಯ ಜೀವ ಸಂಕುಲವನ್ನೆಲ್ಲವನ್ನ
ಒಳಗೊಂಡಿರ್ಬೇಕಾಗುತ್ತೆ. ಜೊತೆಗೆ ಈ ಪ್ರಜೆಗಳಿದಾರಲ್ಲ, ರಾಜ್ಯದಲ್ಲಿ ವಾಸಿಸುವ ಪ್ರಜೆಗಳು ರಾಜನಿಗೆ ವಿಧೇಯರಾಗಿರ್ಬೇಕಾಗುತ್ತೆ, ರಾಜನಿಗೆ ಅಧೀನರಾಗಿರ್ಬೇಕಾಗುತ್ತೆ, ರಾಜನ ಬಗ್ಗೆ ಗೌರವ ಮತ್ತು ಪ್ರೀತಿಯನ್ನ ಹೊಂದಿರಬೇಕಾಗಿರುತ್ತೆ. ಹಾಗಾಗಿ ಜನಗಳು ಹಾರ್ಡ್ ವರ್ಕ್ ಮಾಡೋರಾಗಿರ್ಬೇಕಾಗುತ್ತೆ, ಧಾರ್ಮಿಕ ನಂಬಿಕೆ ಹೊಂದಿರೋರಾಗಿರ್ಬೇಕಾಗಿರುತ್ತೆ, ಶಿಸ್ತುಬದ್ಧ ವ್ಯವಸ್ಥೆನ ಅಂದ್ರೆ ಕಾರ್ಯತತ್ಪರತೆನ ಶಿಸ್ತುಬದ್ಧ ಕಾರ್ಯತತ್ಪರತೆನ ಹೊಂದಿರ್ಬೇಕಾಗಿರುತ್ತೆ. ಜೊತೆಗೆ ರಾಜ್ಯ ಮತ್ತು ರಾಷ್ಟ್ರಕ್ಕಾಗಿ, ರಾಜನಿಗಾಗಿ, ತಾಯ್ನಾಡಿಗಾಗಿ ದುಡಿಲಿಕ್ಕೆ, ಹೋರಾಟ ಮಾಡ್ಲಿಕ್ಕೆ ಸಿದ್ಧರಾಗಿರಬೇಕಾಗಿರುತ್ತೆ. ಅಷ್ಟೇ ಅಲ್ಲ, ರಾಜ್ಯದ ಏಳಿಗೆಗಾಗಿ ಸದಾ ತೆರಿಗೆಯನ್ನ ಇವರು ಪಾವತಿ ಮಾಡಬೇಕಾಗುತ್ತೆ. ಪ್ರಜೆಗಳ ತೆರಿಗೆ ರಾಜ್ಯದ ಆದಾಯದ ಮೂಲ, ಸಂಪತ್ತಿನ ಮೂಲ. ಕಡ್ಡಾಯವಾಗಿ ಪ್ರಜೆಗಳು ಪ್ರಾಮಾಣಿಕವಾಗಿ ರಾಜ್ಯಕ್ಕೆ ತೆರಿಗೆಯನ್ನ ಪಾವತಿ ಮಾಡಬೇಕಾಗಿರುತ್ತೆ. ನೋಡಿ, ಇಲ್ಲಿ ರಾಜ್ಯ ಇಲ್ಲಿರ್ಬೇಕು, ಉತ್ತಮವಾದ ಹವಾಗುಣವನ್ನ ಹೊಂದಿ ಆಯಕಟ್ಟಿನ ಜಾಗದಲ್ಲಿ ಇರಬೇಕು ಅನ್ನೋದು ಒಂದಾದ್ರೆ, ಅಲ್ಲಿ ಎಲ್ಲಾ ರೀತಿ ಸಂಪನ್ಮೂಲಗಳಿರ್ಬೇಕು, ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯವಿರ್ಬೇಕು ಅನ್ನೋದು ಭೌಗೋಳಿಕ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಆದ್ರೆ, ರಾಜನಿಗೆ ವಿಧೇಯರಾಗಿರುವ ಪ್ರಜೆಗಳು ಶ್ರಮಜೀವಿಗಳು, ಧಾರ್ಮಿಕ ನಂಬಿಕೆ ಉಳ್ಳವರು, ರಾಜನಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಲು, ಅರ್ಥಾತ್ ಸೈನ್ಯಕ್ಕೆ ಸೇರಿ ಯುದ್ಧ ಮಾಡೋದು ಅಂತ, ಹೋರಾಟ ಮಾಡ್ಲಿಕ್ಕೆ ರೆಡಿ ಇರೋಂತ ಪ್ರಜೆಗಳು ಇರ್ಬೇಕಾಗುತ್ತೆ. ಜೊತೆಗೆ ರಾಜ್ಯದ ಸಂಪತ್ತಿನ ದ್ಯೋತಕವಾಗಿ ಪ್ರಾಮಾಣಿಕವಾಗಿ ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ. ಇದು ಪ್ರಜೆಗಳ ಜೀವನ. ರಾಜ್ಯದ ಬಗೆಗೆ ಪ್ರಜೆಗಳಿರ್ಬೇಕಾದಂತ ಬದ್ಧತೆನ ಇದು ತೋರಿಸುತ್ತೆ. ನಂತರ ದುರ್ಗ. ದುರ್ಗ ಅಂದ್ರೆ ಕೋಟೆ. ಕೋಟೆ ಅಂದ್ರೆ ನಿಮಗೆ ಗೊತ್ತಿರಬಹುದು, ರಕ್ಷಣೆಗಾಗಿ ನಿರ್ಮಾಣವಾಗುವ ಬೃಹತ್ ಎತ್ತರದ ಕೋಟೆ. ಇವತ್ತಿನ ಚೀನಾ ಗೋಡೆ ಇದ್ದಂಗೆ. ಅಷ್ಟೇ ಯಾಕೆ, ಚಿತ್ರದುರ್ಗದ ಕೋಟೆ ಇದ್ದಂತೆ, ಬೆಂಗಳೂರಿನ ಕೋಟೆ ಇದ್ದಂತೆ, ಮೈಸೂರಿನ ಅರಮನೆ ಸುತ್ತ ಇರುವಂತ ಕೋಟೆ ಇದ್ದಂತೆ. ಹಾಗಾದ್ರೆ ಕೋಟೆ ಅಂದ್ರೆ ನಿಮ್ಮ ಮನೆ ಸುತ್ತ ಇರೋ ಕಾಂಪೌಂಡ್ ಗೋಡೆ ಇದ್ದಂತೆ. ನಿಮ್ಮ ಮನೆ ಸುತ್ತ ಇರೋ ಕಾಂಪೌಂಡ್ ಗೋಡೆ ಇದ್ದಂತೆ. ಏನಕ್ಕೆ ಕಾಂಪೌಂಡ್ ಗೋಡೆ ಯೂಸ್ಫುಲ್, ಉಪಯುಕ್ತ? ಏನಕ್ಕೆ ನಾವು ಕಾಂಪೌಂಡ್ ಕಟ್ಕೊಂತೀವಿ ನಿಮ್ಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ರಾಜನಾದವನು ತನ್ನ ರಾಜ್ಯ ಮತ್ತು ರಾಜ ವಾಸಿಸುವ ನಗರಗಳಿಗೆ ಪ್ರಮುಖವಾದ, ನಾಟ್ ಓನ್ಲಿ ರಾಜ ವಾಸ ಮಾಡ್ತಾ ಇರೋ ನಗರಕ್ಕೆ ಮಾತ್ರ ಅಲ್ಲ, ರಾಜನ ನಿಯಂತ್ರಣ ವ್ಯಾಪ್ತಿಯಲ್ಲಿರುವಂತಹ ವಿವಿಧ ನಗರಗಳೇನಿರ್ತವೆ ಅಥವಾ ಜನವಸತಿಯ ಕೇಂದ್ರ ಏನಿರುತ್ತೆ, ಆ ಎಲ್ಲ ಕೇಂದ್ರಕ್ಕೆ ಕೋಟೆ ಕಟ್ಟಲೇಬೇಕಾಗಿರುತ್ತೆ. ಕೋಟೆ ಅನಿವಾರ್ಯ. ಅದಕ್ಕೇನೆ ಕೋಟೆನ ರಾಜ್ಯದ ಒಂದು ಮೂಲಾಂಶ ಅಂತ ಕರೆದಿದ್ದಾರೆ. ಯಾಕೆ ಅಂದ್ರೆ ವಿದೇಶಿ ಆಕ್ರಮಣದಿಂದ ರಕ್ಷಣೆ, ವನ್ಯಜೀವಿಗಳಿಂದ ರಕ್ಷಣೆ, ಜೊತೆಗೆ ಪ್ರಜೆಗಳು ಕೋಟೆಯ ಬಲದಿಂದ ನಿಶ್ಚಿಂತೆಯಾಗಿ ವಾಸ ಮಾಡಬಹುದಲ್ವಾ, ಯಾವುದೇ ಆತಂಕ ಇಲ್ಲದೆ. ಹಾಗಾಗಿ ಕೋಟೆ ಅತ್ಯಂತ ಅವಶ್ಯಕತೆ. ಈ ಕೋಟೆನ ಅವರು ದುರ್ಗ ಅಂತ ಕರೀತಿದ್ರು. ಕೋಟೆನ ದುರ್ಗ ಅಂತ ಕರೀತಿದ್ರು. ಸಾಮಾನ್ಯವಾಗಿ ರಾಜ ತನ್ನ ಪ್ರಜೆಗಳು ವಾಸಿಸುವ ತನ್ನ ವಾಸಯೋಗ್ಯ ತನ್ನ ವಾಸಸ್ಥಳಕ್ಕೆ, ಕೆಲವೊಮ್ಮೆ ತನ್ನ ಇಡೀ ರಾಜ್ಯದ ಆಯಕಟ್ಟಿನ ಪ್ರದೇಶಗಳಿಗೆ, ಕೆಲವೊಮ್ಮೆ ಇಡೀ ರಾಜ್ಯದ ಭೌಗೋಳಿಕ ವ್ಯಾಪ್ತಿಗೆ ರಾಜ್ಯ ಸಣ್ಣದಾಗಿದ್ರೆ ಕೋಟೆಗಳನ್ನ ಕಟ್ಟಿಸ್ಕೊಂತ ಇದ್ದದನ್ನ ನಾವು ನೋಡ್ಬೋದಾಗಿರುತ್ತೆ. ಅದೇ ರೀತಿ ಕೌಟಿಲ್ಯ ಕೂಡ ಕೋಟೆ ಅನಿವಾರ್ಯ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಕೌಟಿಲ್ಯ 4 ಪ್ರಕಾರದ ಕೋಟೆನ ರೆಫರ್ ಮಾಡಿದ್ದಾರೆ. ಒಂದು, ಬೆಟ್ಟಗಳಿಂದ ಆವೃತವಾದ ಕೋಟೆ. ಭಾರತಕ್ಕೆ ಹಿಮಾಲಯ ಪರ್ವತ ಶ್ರೇಣಿ ಇದ್ದಂತೆ ಕಾಶ್ಮೀರದಿಂದ ಅಸ್ಸಾಂವರೆಗೂ ಸುಮಾರು 1000 ಕಿಲೋಮೀಟರ್ ಹಿಮಾಲಯದ ಪರ್ವತಕ್ಕೂ ಇದೆಯಲ್ಲ, ಅದು ನಮಗೆ ಒಂದು ರೀತಿ ಕೋಟೆ ಇದ್ದಂತೆ. ರಕ್ಷಣೆ ಬಹಳ ಸುಲಭ. ಕಡೆ ರಾಜಸ್ಥಾನ್ ಮತ್ತೆ ಪಂಜಾಬ್ನಲ್ಲಿ ಪಾಕಿಸ್ತಾನದೊಂದಿಗೆ ಗಡಿ ರೇಖೆ ಹೊಂದ್ಕೊಂಡಿರುವಾಗ ಇರುವಂತಹ ಕ್ಲಿಷ್ಟಕರ ಸಂಕೀರ್ಣಮಯ ವಾತಾವರಣ ಅಲ್ಲಿರೋದಿಲ್ಲ. ಎಲ್ಲಿರೋದಿಲ್ಲ? ಎಲ್ಲಿ ಕೋಟೆ ಬೆಟ್ಟಗಳಿಂದ ಆವೃತವಾಗಿರುತ್ತೋ ಅಲ್ಲಿ ಅಂತ. ಯಾಕಂದ್ರೆ ಬೆಟ್ಟನ ಯಾರು ಪಕ್ಕಕ್ಕೆ ತಳ್ಳಿ ಅವರ ಆಕ್ರಮಣ ಮಾಡ್ಕೊಳಕ್ಕಾಗೋದಿಲ್ವಲ್ಲ. ಹಾಗಾಗಿ
ಬೆಟ್ಟಗಳಿಂದ ಆವೃತವಾದ ಕೋಟೆ. ಅದಕ್ಕೆ ಬೆಟ್ಟಗಳು ಕೂಡ ರಾಜ್ಯದ ಸಂಪತ್ತು ಅಂತ ಹೇಳಿದ್ರು ಹಿಂದೆ ಜನಪದದಲ್ಲಿ. ಯಾಕೆಂದ್ರೆ ಭಾರತಕ್ಕೆ ಒಂದು ವರದಾನನೇ. ನಮ್ಮ ಹಿಮಾಲಯ ಪರ್ವತ ಶ್ರೇಣಿ ಭಾರತಕ್ಕೆ ಒಂದು ಅತಿ ದೊಡ್ಡ ವರದಾನ. ಇಲ್ಲ ಅಂದಿದ್ರೆ ನಾವು ಇನ್ನ ಈ ಸೈನ್ಯನ ಡಬಲ್ ಮಾಡ್ಕೊಬೇಕಾಗಿತ್ತು. ಸೈನ್ಯ ಡಬಲ್ ಮಾಡ್ಕೊಂಡಿದ್ರೆ ರಕ್ಷಣಾ ವೆಚ್ಚ ಡಬಲ್ ಮಾಡ್ಕೊಬೇಕಾಗಿತ್ತು. ರಕ್ಷಣಾ ವೆಚ್ಚ ಡಬಲ್ ಮಾಡಿದ್ರೆ ನಾಗರಿಕರಿಗೆ ಖರ್ಚು ಮಾಡೋ ವೆಚ್ಚನ ಸೈನ್ಯಕ್ಕೆ ಇನ್ನೊಂದಷ್ಟು ಖರ್ಚು ಮಾಡ್ಬೇಕಾಗಿತ್ತು. ನೋಡಿ, ಬೆಟ್ಟಗಳು ನೈಸರ್ಗಿಕವಾಗಿ ರಾಜ್ಯದ ಗಡಿ ರೇಖೆ ಆದ್ರೆ ಎಷ್ಟು ಉಪಯುಕ್ತವಾಗಿದೆ ಅನ್ನೋದನ್ನ ಇವತ್ತಿನ ಕಾಂಟೆಕ್ಸ್ಟ್ ಅಲ್ಲೇ ನಾವು ನೋಡಿದ್ರೆ ಎಷ್ಟು ಅಡ್ವಾಂಟೇಜ್ ಇದೆ ಅದನ್ನ ಕೌಟಿಲ್ಯರವರು ಅಂದೇ ಗುರುತಿಸಿದ್ರು. ಅಥವಾ ಡೆಸರ್ಟ್ ಅಂದ್ರೆ ಮರುಭೂಮಿ. ಅವು ಕೂಡ ಸಾಮಾನ್ಯವಾಗಿ ಇವತ್ತು ಮರುಭೂಮಿ ಬೇಡಿಕೆ ಇರಬಹುದು, ಹಿಂದೆ ಇರ್ಲಿಲ್ಲ. ಒಂದು ಮರುಭೂಮಿ ಪ್ರಾಂತ್ಯ ಆ ರಾಜ್ಯದ ಗಡಿಯನ್ನ, ಅಥವಾ ಒಂದು ಬೆಟ್ಟ ಆ ರಾಜ್ಯದ ಗಡಿಯನ್ನ, ಒಂದು ನದಿ ಆ ರಾಜ್ಯದ ಗಡಿಯನ್ನ ನಿರ್ಧಾರ ಮಾಡ್ತಿತ್ತು. ಅದೇ ನಿಟ್ಟಲ್ಲಿ ರಾಜ್ಯದ ಗಡಿ ಕೋಟೆಯ ರೂಪದಲ್ಲಿ ಡೆಸರ್ಟ್ ಮರುಭೂಮಿಗಳು ಇರಬೇಕು ಅಂತ ಹೇಳ್ತಾರೆ. ನಂತರ ಥಿಕ್ ಫಾರೆಸ್ಟ್, ದಟ್ಟ ಕಾಡು ಅರಣ್ಯ. ಎರಡು ರಾಜ್ಯಗಳ ಮಧ್ಯೆ ಒಂದು ದಟ್ಟ ಕಾಡಿದ್ರೆ ಅದೇ ಕೋಟೆಯಾಗಿ ಕೆಲಸ ಮಾಡುತ್ತೆ. ಅದು ಕಾಡು ಪ್ರಾಣಿಗಳು ಸಹಜವಾಗಿ ಕಾಡಿನಿಂದ ನಾಡಿಗೆ ಅದೇ ಕೋಟೆಯಿಂದ ಬರುತ್ತೆ ಅಂತ ಅನ್ಕೊಂಡ್ರು ದಟ್ಟ ಕಾಡಿನ ಮೂಲಕ ಬೇರೊಂದು ರಾಜ್ಯದಿಂದ ಬೇರೆ ರಾಜ್ಯದ ಸೈನ್ಯ ಬಂದು ದಾಳಿ ಮಾಡೋದು ಕಷ್ಟ ಆಗ್ತಿತ್ತು. ಹಾಗಾಗಿ ಫಾರೆಸ್ಟ್ ಕೂಡ ರಾಜ್ಯದ ಒಂದು ಗಡಿಯೇ ಆಗಿತ್ತು. ನಂತರ ವಾಟರ್ ಬಾಡೀಸ್, ಬಿಗ್ ವಾಟರ್ ಬಾಡೀಸ್. ಸಾಮಾನ್ಯವಾಗಿ ಮೈಸೂರಿಗೆ ಹೋದ್ರೆ ಅಬ್ಸರ್ವ್ ಮಾಡ್ಬೋದು ನೀವು, ಕೋಟೆ ಇದೆ. ಕೋಟೆಯ ಪಕ್ಕ ಸುಮಾರು ಒಂದು 30-35 ಅಡಿ ಅಗಲ, ಒಂದು 20 ಅಡಿ ಆಳದ ಕಂದಕ ಇದೆ. ಆ ಕಂದಕದಲ್ಲಿ ನೀರು ತುಂಬಿರ್ತಿದ್ರು. ಸಾಮಾನ್ಯವಾಗಿ ಕೋಟೆಗಿನ್ನ ಪಕ್ಕ ಇನ್ನೊಂದು ಕೋಟೆ, ಅದು ಜಲಕೋಟೆ. ಆ ಜಲಕೋಟೆ ಅಂದ್ರೆ ರಾಜ್ಯದ ಗಡಿ ರೇಖೆ ಅಂದ್ರೆ ಸಾಮಾನ್ಯವಾಗಿ ನದಿ ಅಥವಾ ಸರೋವರ ಅಥವಾ ರಾಜ್ಯವನ್ನು ನಗರಕ್ಕೆ ರಕ್ಷಣೆಯಾಗಿ ಈ ಒಂದು ಕಾಲುವೆಗಳ ರೂಪದಲ್ಲಿ ಕೋಟೆ ಇರಲೇಬೇಕು ಅಂತ ಹೇಳಿ ಕೌಟಿಲ್ಯರವರು ಹೇಳಿದ್ದನ್ನ ನಾವು ನೋಡ್ಬೋದು. ಇದಿಷ್ಟು ಕೌಟಿಲ್ಯರವರಿಗೆ ಸಂಬಂಧಪಟ್ಟಂತ ದುರ್ಗ, ಜನಪದ ಮತ್ತೆ ಅಮಾತ್ಯ ಎಂದರೆ ಮಂತ್ರಿ. ಆ ಮಂತ್ರಿಯಾದವನು ರಾಜನಿಗೆ ದಿನನಿತ್ಯದ ಆಡಳಿತಾತ್ಮಕವಾಗಿ ಸಲಹೆ ನೀಡಬೇಕಾದವನ ಕರ್ತವ್ಯ. ಬಹಳ ಮುಖ್ಯವಾದ ಒಂದು ವಿಚಾರ ಇದೆ ಇಲ್ಲಿ. ಚಂದ್ರಗುಪ್ತ ಮೌರ್ಯನಿಗೆ ಕೌಟಿಲ್ಯರವರೇ ಪ್ರಧಾನಮಂತ್ರಿಯಾಗಿದ್ರು. ಕೌಟಿಲ್ಯರವರು ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿಯಾಗಿ ಕೂಡ ಕೆಲಸ ಮಾಡಿರ್ತಾರೆ ಅನ್ನೋದು ನಾವಿಲ್ಲಿ ಮರೆಯಂಗಿಲ್ಲ. ಅವರು ರಾಜನಿಗೆ ವಿಧೇಯರಾಗಿರ್ಬೇಕು. ಅಥವಾ ಆಯ್ಕೆ ಮಾಡ್ಲಿಕ್ಕೆ ಉಪದ ತಂತ್ರ ಆಯ್ಕೆ ಬಳಸ್ತಾ ಇದ್ರು. ಉಪದ ತಂತ್ರ ಆ ಒಂದು ಮಂತ್ರಿಯಾಗಿ ಆಯ್ಕೆಯಾಗುವವನ ಗುಣಧರ್ಮವನ್ನ, ಸಾಮರ್ಥ್ಯವನ್ನ ಅಳೆಯುವ ಒಂದು ಮಾಪನ ಆಗಿತ್ತು. ಆ ಜನಪದ ಅಂದ್ರೆ ರಾಜ್ಯದ ಜನತೆ ಮತ್ತು ಭೂಪ್ರದೇಶವನ್ನು ಒಳಗೊಂಡದ್ದು ಜನಪದ. ಅಲ್ಲಿ ಸಂಪನ್ಮೂಲಗಳಿರ್ಬೇಕು, ಆಯಕಟ್ಟಿನ ಜಾಗದಲ್ಲಿ ಇರಬೇಕು, ಪ್ರಜೆಗಳು ರಾಜನಿಗೆ ವಿಧೇಯರಾಗಿರ್ಬೇಕು, ಪ್ರಾಮಾಣಿಕವಾಗಿ ತೆರಿಗೆ ಪಾವತಿ ಮಾಡಬೇಕು, ರಾಜ ಮತ್ತು ರಾಜ್ಯದ ಬಗ್ಗೆ ಗೌರವ ಹೊಂದಿರಬೇಕು, ಧರ್ಮ ನಿಷ್ಠರಾಗಿರ್ಬೇಕು ಅನ್ನೋದು ಆ ಜನಪದದಲ್ಲಾದ್ರೆ ದುರ್ಗದಲ್ಲಿ ಕೋಟೆ ಅನಿವಾರ್ಯ. ಕೋಟೆ ಇಲ್ಲದೆ ಹೋದ ರಾಜ್ಯಕ್ಕೆ ಭದ್ರತೆ ಇರೋದಿಲ್ಲ. ಕೋಟೆ ಬೆಟ್ಟಗಳು ಮತ್ತೆ ಡೆಸರ್ಟ್ ಮತ್ತೆ ಫಾರೆಸ್ಟ್ ಮತ್ತೆ ನೀರಿನ ಕೋಟೆಗಳು ರಾಜನಾದನು ರಚನೆ ಮಾಡ್ಕೊಂಡಿರ್ಬೇಕಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಕೌಟಿಲ್ಯರವರ ದುರ್ಗದ ಪರಿಕಲ್ಪನೆಯಲ್ಲಿ ಬಂದ್ರೆ ನೋಡ್ಬೋದು. ಇಟ್ಟಾರೆ ರಾಜ್ಯದ ಮೂಲಾಂಶಗಳಲ್ಲಿ ನಾವು ಇವುಗಳನ್ನ ಅಧ್ಯಯನ ಮಾಡಬಹುದು. ಥ್ಯಾಂಕ್ ಯು. ಮುಂದಿನ ತರಗತಿನಲ್ಲಿ ಇನ್ನು ಉಳಿದ ಮೂಲಾಂಶಗಳನ್ನ ಸಪ್ತಾಂಗ ಸಿದ್ಧಾಂತದ ಉಳಿದ ಅಂಶಗಳನ್ನ ನಾವು ನೋಡ್ತಾ ಹೋಗೋಣ. ಧನ್ಯವಾದ.